ಏನಿಲ್ವಾ 40 ರೂಪಾಯಿ ಇರುತ್ತೆ. ಅಲ್ಲಮ್ಮ 30 ರೂಪಾಯಿ ಅಲ್ಲಮ್ಮ, ಇನ್ನೂ ಜಾಸ್ತಿ. ಬಾಯ್ ಬಾಯ್. ಪಾಸ್ತಾ ಇರ್ಲಿ ತಿನ್ನಕ್ಕೆ ತಗೊಂಡ್ ಬಂದು ಇಟ್ಟಿದ್ದೆಲ್ಲ ಉಪಯೋಗಿಸ ಇಲ್ಲ, ಬಿಸಾಕಿತ್ತ. ಓ ಸಪೋಟ ಗಿಡ ಚೆನ್ನಾಗಿ ಬೆಳೀಲಿ ಅಂತ ಇನ್ಬಿಡು. ಒಳಗಡೆ ಸಪೋಟ ಇರೋದೆಲ್ಲ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಮ್ಮ ಮನೆಯಿಂದನೇ ಶುರು ಮಾಡುತ್ತಾ ಸೂರ್ಯನ ಕಿರಣಗಳು ಬೆಳಗ್ಗೆ ಕಣ್ಣಿಗೆ ಹೊಡಿತಾ ಇದೆ. ಸೊ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಪಟ್ಟ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಹಾಕಿದ್ದೀನಿ. ಆರ್ಡ್ರ್ ಏನು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ, ಬಂದಿದೆ ಆಲ್ಮೋಸ್ಟ್. ಆಗ್ಲಿಂದ ನೋಡ್ತಾ ಇದ್ದೀನಿ, ಇಲ್ಲೇ ಸ್ಟ್ರಕ್ ಆಗಿಬಿಟ್ಟಿದೆ. ಆಗಲೇ ಅಟ್ಲೀಸ್ಟು ಅರೈವಿಂಗ್ ಇನ್ 1 minute to 2 minutes ಅಂತ ತೋರಿಸ್ತಾ ಇತ್ತು, ಈಗ ಅದು ತೋರಿಸ್ತಾ ಇಲ್ಲ, ಮಿನಿಟ್ಸ್ ಅಂತ ಇದೆ ಅಷ್ಟೇ. ಏನಾಯ್ತೋ ಏನು ಕಥನೋ ಗೊತ್ತಿಲ್ಲ. ನಾನಿಲ್ಲಿ ಹೊರಗೆ ನಿಂತ್ಕೊಂಡು ಈಗ ಬರುತ್ತೆ ಅಂತ ಕಾಯ್ಕೊಂಡು ನಿಂತಿದ್ದೀನಿ. ಗೈಸ್ ಫೈನಲಿ ತಂದ್ಬಿಟ್ಟು ಕೊಟ್ಟಿದ್ದಾರೆ ನಮಗೆ ಪಾರ್ಸಲನ್ನು. ನೋಡಮ್ಮ ಹ್ಞೂ, ಅದೇನೋ ಬರಲೇ ಇಲ್ಲಪ್ಪ ತೆಗೆ, ಆಗಲೇ ತೋರಿಸ್ತಾ ಇತ್ತು 1 ನಿಮಿಷ 2 ನಿಮಿಷ ಅಂತ. ಅವರಿಷ್ಟು ಲೇಟ್ ಮಾಡಿದ್ರು. ಸೊ ಇದರಲ್ಲಿ ಮೇಯ್ನ್ ಬೇರೆ ಐಟಮ್ಸ್ ಎಲ್ಲ ತಂದಿದ್ದೀನಿ. ಮೇಯ್ನ್ ತರಿಸಿರೋದು ಇದನ್ನು. ಏನಿದು? ಐಸ್ ಕ್ರೀಮು. ಹ್ಞೂ, ಇವಾಗ ನಿಮ್ಮೆಲ್ರಿಗೂ ಟಾಸ್ಕು. ನೀನು ನೋಡಿ ಇಲ್ಲಿ ಎಷ್ಟಿರ್ಬೋದು ಇದು ಹೇಳು. ಅಲ್ಲಿ ಮೇಲೆಲ್ಲ ಮೋಸ್ಟ್ಲಿ 250. ಇದಕ್ಕೆ ನಿನಗೆ ಜಾಸ್ತಿ ಅನಿಸ್ಲಿಲ್ವಾ ಅದಕ್ಕೆ? ಹಾಂ ಸರಿ, ನೀವು ಹೇಳಮ್ಮ ಎಷ್ಟಿರ್ಬೋದಮ್ಮ? 50 ರೂಪಾಯಿ. ಏನಕ್ಕಮ್ಮ ಇದು 50 ರೂಪಾಯಿ? ಏನಕ್ಕಿದೆ 50? ಚಿಕ್ಕದಾಗಿದೆ. ಆಮೇಲೆ ಹಾಂ ಕೈಸ್ ಇಲ್ಲೇ MRP ಕಾಣಿಸ್ತಾ ಇದೆ ನೋಡಿ, ಇಲ್ಲೇ 30 ರೂಪಾಯಿ. ಅಲ್ಲಮ್ಮ 30 ರೂಪಾಯಿ ಅಲ್ಲಮ್ಮ, ಇನ್ನೂ ಜಾಸ್ತಿ. ನಂಬಲ್ಲ ನೀವು. ತಡಿ ಡ್ಯಾಡಿನೂ ಕೇಳ್ಬಿಡ್ತೀನಿ ಫಸ್ಟು. ಐಸ್ ಕ್ರೀಮು ಹಾಂ, ಎಷ್ಟಿರ್ಬೋದು ಇದು? ನೋಡಿ ತೊಳಿ, ಹಿಡ್ಕೊಳ್ಳಿ ನೋಡಿ. 50 ರೂಪೀಸ್ ಒಳಗೆ. ಓಕೆ, ಎಷ್ಟು ಗೊತ್ತಾ? 200. 10 ರೂಪಾಯಿ. ಕರೆಕ್ಟ್. ಹಾಂ 200 ರೂಪಾಯಿ ವೆಸ್ಟ್. ತಿಂದೇ ಇಲ್ವಲ್ಲಮ್ಮ ಇನ್ನ, ಅಷ್ಟು ಬೇಗ ವೆಸ್ಟ್ ಅಂತ ಇದ್ದೀರಾ? ಸೊ ಇದನ್ನ ಹಿಂಗೆ ತೋರಿಸಿನೇ ನಾನು ಇದು ಪ್ರಮೋಷನ್ ಮಾಡ್ಬಿಡ್ತಾ ಇದ್ದೀನಿ. ಇರಲಿ, ಇದನ್ನ ಆಮೇಲೆ ಟೇಸ್ಟ್ ಮಾಡೋದಂತೆ. 200 ರೂಪಾಯಿಗೆ ಇನ್ನೂ ಎಷ್ಟು ದೊಡ್ಡದಾಗಿರೋ ಐಸ್ ಕ್ರೀಮ್ ಬರೋದು. ಹಾಂ, ಫ್ಯಾಮಿಲಿ ಪ್ಯಾಕೆ ಬರೋದೇನೋ. ಹಾಂ, ಇವಾಗೆಲ್ಲ ಕುಸ್ತಿಗೆ ಬಿದ್ದವ್ರು ನಮ್ಮ ಮನೇಲಿ ನನ್ನ ಮೇಲೆ. ಟೇಸ್ಟ್ ಮಾಡೋಕ್ಕೆ ತರಿಸಿರೋದು, ಟೇಸ್ಟ್ ಅಷ್ಟೇ. ದಿನ ತರಿಸ್ತೀನಿ ಅದನ್ನ. ನಿಮ್ಗೆ ಯಾರು ಬೇಕೋ ಅದನ್ನೇ ತರಿಸ್ತೀನಿ, ಅಷ್ಟು ಮಾಡಬೇಡಿ ಗೈಸ್. ಈಗ ಸದ್ಯಕ್ಕೆ ತಿಂಡಿ ತಿನ್ನೋಣ ಅಂತ ಕುತ್ಕೊಂಡಿದ್ದೀವಿ. ತಿಂಡಿಗೆ ಇವತ್ತು ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಜೊತೆಲಿ ನೆಂಚ್ಕೊಳಕ್ಕೆ ಚಟ್ನಿ ನನ್ನ ರೆಕಮೆಂಡೇಶನು. ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ, ಬೈತಾರೆ. ನನ್ನ ಮಗ ಹೇಳಿದ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು, ಅಲ್ವೇನಮ್ಮ? ನಿಂತಿಗೆ ಹೇಳಿದೆ ಮಾಡು ಚಟ್ನಿನ ಅಂತ, ಅದಕ್ಕೆ. ಈಗ ಸದ್ಯಕ್ಕೆ ಪಟ್ಟಂತ ಚೇಂಜ್ ಓವರ್. ಸೊ ಈಗ ನಾವು ಹೊರಗಡೆ ಹೋಗೋಣ ಅಂತಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಒಂದಿಷ್ಟು ಶಾಪಿಂಗ್ ಮಾಡಬೇಕು. ರೆಗ್ಯುಲರಾಗಿ ನಾವು ಶಾಪಿಂಗ್ಗೆ ಅಂತಲೇ ಹೋಗುವಂಥ ಜಾಗಕ್ಕೆ ಇವತ್ತು ಹೋಗ್ತಿರೋದು. ಬಟ್ ಚೇಂಜ್ ಏನಂದರೆ ಇವತ್ತು ಡ್ಯಾಡಿ ಮಮ್ಮಿ ಇದ್ದಾರೆ, ಡ್ಯಾಡಿ ಇಲ್ಲ. ಮಮ್ಮಿ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಇವತ್ತು ಗಾಡೀಲಿ ಹೋಗೋಣ ಅಂತ ಅಂದ್ಬಿಟ್ಟು, ಕಾರಲ್ಲಿ ಬೇಡ ಅಂತ, ಬಿಕಾಸ್ ಇಬ್ಬರೇ ಹೋಗ್ತಿದ್ದೀವಿ. ಆ್ಯಂಡ್ ಕಾರ್ ತೆಗಿಬೇಕು ಅಂತ ಹೇಳಿದ್ರೆ ಬಡ್ಡಿ ಮಗಂದು ಈ ಟ್ರಾಫಿಕಲ್ಲಿ ಭಾರಿ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಪಟ್ಟಂತ ಬೇಗ ಹೋಗಿ ಬೇಗ ಬರೋ ಥರ ಇರಲಿ ಅಂದ್ಬಿಟ್ಟು ಇವತ್ತು ಗಾಡಿನಲ್ಲೇ ಹೋಗ್ತಾಯಿದ್ದೀವಿ, ನಾನು ನಮ್ಮ ಮಮ್ಮಿ ಇಬ್ಬರೇ. ಬಾಯ್. ಅವ್ರಿಗೊಂಥರ ಖುಷಿ, ನಾನಿರಲ್ಲ ಅಂತ ಅಲ್ವಾ? ನನಗೆ ಖುಷಿನಾ? ಸರಿ ಆಯಿತು, ಹೆಂಗೆ ಹೇಳ್ತಾರೋ ಹಂಗೆ, ನಾವೇನು ಹೇಳಲ್ಲ. ಫೈನಲಿ ಒಳಗಡೆ ಬಂದಿದ್ದೀವಿ. ಏನು ಸೆಕೆ ಅಂದರೆ ಸೆಕೆ, ಟ್ರಾಫಿಕ್ಕು ಭಾರಿ ಹಿಂಸಾಗಿದೆ. ಸೊ ಇವಾಗ ಶಾಪಿಂಗ್ ಸ್ಟಾರ್ಟ್ ಆಗಿದೆ. ಒಂದು ಐಟಮು ಬಂದಿರೋದು. ಇನ್ನು ಏನೇನಿದೆ ಏನಿಲ್ಲ ಅಂತ ನೋಡಬೇಕು. ಫ್ಯಾನ್ ಕೆಳಗೆ ನಿಂತ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ. ಅಲ್ವೇನಮ್ಮ? ಅನಿಸುತ್ತೆ ನಿನಗೆಲ್ಲ ಅನಿಸುತ್ತೆ ಅನ್ನಮ್ಮ. ಆಲ್ರೆಡಿ 2 ಪರ್ಕೆ ಎತ್ತಿಟ್ಕೊಂಡಿದ್ದಾರೆ ನಮ್ಮಮ್ಮ, ಆದರೂ ಇನ್ನೂ 5-6 ಪರ್ಕೆ ಬೇಕಂತೆ. ಏನು ಅದೇ ಹೇಳ್ತಿರೋದು, ತೊಗೊಂಡೋಗೋಕ್ಕಾಗಲ್ಲ ಗಾಡೀಲಿ. ಹೆಂಗೈಸ್ ತೊಗೊಂಡೋಗೋಣ ನೀವೇ ಹೇಳಿ. ಹಾಂ, ಪರ್ಕೆ ಗಿರ್ಕೆ ಆದ್ರೆ ನಮ್ಮಮ್ಮ ಮಾಪ್ ಬೇರೆ ತೊಗೊಂಡಿದ್ದಾರೆ, ಹೇಳಿದ್ರೆ ಕೇಳಲ್ಲ. ಕಟ್ಬಿಟ್ಟು ಕೊಡುವ, ನಾನು ಇಟ್ಕೊತೀನಿ. ನಮ್ಮಮ್ಮ ಏನೋ ಹೇಳ್ತಾರೆ.
ಸೊ ಇವತ್ತು ಐಟಮ್ಸ್ ಕೂಡ ಕಡಿಮೆ ಇತ್ತು ಅಂತ ಅನ್ನಿಸ್ತು. ಬೇಕಾಗಿರೋದು ಯಾವುದೂ ಅಷ್ಟೊಂದು ಇರಲಿಲ್ಲ. ಬರೀ ಕುರುಕು ತಿಂಡಿವು ಅವು ಮ್ಯಾಗಿ ಗೀಗಿ ಬರೀ ಇವೇ ಜಾಸ್ತಿ ಆಗ್ಬಿಟ್ಟಿದ್ದಾವೆ ಅಲ್ವೇನಮ್ಮ? ಇದೇನು ಬೇಕಾಗಿರ್ಲಿಲ್ಲ. ಅದು ಪಾಸ್ತಾ ಇರಲಿ ತಿನ್ನಕ್ಕೆ ಚೆನ್ನಾಗಿರಲ್ಲ. ಇರಲಿ ಬಾರ ಒಂದ್ಸರಿ ಟೇಸ್ಟ್ ಮಾಡೋಣ. ಟೇಸ್ಟ್ ಹೋಗಿ ನೋಡಿ ಬರೀ ಬೈತಾನೆ. ಇನ್ನೊಂದು 2 ಪ್ಯಾಕೆಟ್ ತೊಗೊಂಡ್ಬೇಕಾನೆ. ಹಾಂ ನೋಡಿ ಬೇಡ ಅಂತಾರೆ, ತಗೊಳ್ಳಿ ಅಂದರೆ ಇಲ್ಲ ನಾನು ತೊಗೊಂಡಿರೋದಕ್ಕೂ ಬೇಡ ಅಂತಾರೆ. ಹಿಂಗೆ ನಮ್ಮ ಗೈ ಸದ್ಯಕ್ಕೆ ಈಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ಬಿಸಿಲಿಗೆ ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಹಂಗೆ ಕುತ್ಕೊಂಡಿದ್ದೀನಿ ಫ್ಯಾನ್ ಕೆಳಗೆ. ಅವೆಲ್ಲ ಏನು ಅಂತ ಹೇಳು ನೋಡೋದು. ಏನದು ಗೊತ್ತಾಗ್ಬಿಡ್ತಾ? ನಮ್ಮ ಮಮ್ಮಿ ಆಲೇ ನಾನು ಕೇಳ್ತೀರ ಅವೆಲ್ಲ ಯಾಕೆ ತೊಗೊಂಡಿದ್ಯಾ ಅಂತ. ತಗೊಂಡು ಬಂದು ಇಟ್ಟಿದ್ದೆಲ್ಲ ಉಪಯೋಗಿಸ ಇಲ್ಲ, ಬಿಸಾಕಿತ್ತ. ಹ್ಞೂ ಪಾಪ್ಕಾರ್ನ್ ಫುಲ್ ದೊಡ್ಡ ಪ್ಯಾಕ್ ತೊಗೊಂಡಿದ್ದೆ. ಓಕೆ ನಾವು ಫ್ಯಾಮಿಲಿ ಪ್ಯಾಕ್ದಾಗ ನಾವು ಬರುತ್ತಲ್ಲ ಅದು ನೋಡ್ರೆ ಎಕ್ಸ್ಪೈರ್ ಆಗಿಬಿಟ್ಟು ನೋಡಿಕೊಂಡೇ ಇಲ್ಲ, ನಾನು ಮಾಡೇ ಇಲ್ಲ. ಹೊಟ್ಟಂತ ಎಸ್ದಿದ್ದಾಯಿತು. ಸೊ ಅದೇನು ಅಂತ ನನಗೂ ಗೊತ್ತಿಲ್ಲ. ಇದು ಏನು ಅಂತ ನನಗೆ ಗೊತ್ತಿಲ್ಲ. ಏನಿದು ರೋಲೆ ಕೋಲಾ ಏನೋ ಇದೆ, ಸಾಲಿಡ್ ಕೋಲಾ ಅಂತ ಏನೋ. ಒಳ್ಳೆ ಹಾರ್ಡಾಗಿದೆ, ಬಟ್ ಏನು ಎಕ್ಸಾಕ್ಟ್ಲಿ ಅಂತ ನನಗೂ ಗೊತ್ತಿಲ್ಲ. ಓಪನ್ ಮಾಡ್ಬಿಟ್ಟು ನೋಡಬೇಕು. ನಾನು ಹಂಗೆ ಅಂದ್ಕೊಂಡೆ ಒಂದು ಸಪ್ರೇಟಾಗಿ ನನಗೇನಿದೆ ಐಟಮ್ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಒಂದು ರೀಲ್ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ತಗೊಂಬಂದೆ. ಏನು ಅಂತಾನೆ ಗೊತ್ತಿಲ್ಲ ಇದು. ಗೈಸ್ ಈಗ ಸದ್ಯಕ್ಕೆ ಪಟ್ಟ ಅಂತ ಹೇಳ್ಬಿಟ್ಟು ನಮ್ಮ ಗಾರ್ಡನಿಗೆ ಬಂದಿದ್ದೀವಿ ಬೆಳಗ್ಗೆನೆ. ಸೊ ಇಲ್ಲಿ ನಮ್ಮ ಕಾಳ ಬೈರ ಬಂದ ತಕ್ಷಣ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಅದೇನು ಹೊಸದೇನಲ್ಲ ಸರ್ಪ್ರೈಸ್ ಆ್ಯಕ್ಚುಲಿ. ಕಾಮನಾಗಿ ನೋಡ್ತೀವಿ ಅವನೇನು ಸಪೋಟ ನೋಡಿ ಗೈಸ್, ಸಪೋಟ ಮೋಸ್ಟ್ಲಿ ಅದು ಹಣ್ಣಾಗಿದೆಯೋ ಕಾಯೋ ಗೊತ್ತಿಲ್ಲ. ನೋಡಿ ಅವನು ಕಾಲು ಕುಣಿತಾವನೆ, ಇವನು ಕಾಲು ಕುಣಿತಾವನೆ. ಕುತ್ಕೊಳ್ಳ ನೋಡಿರಿ, ಪ್ಯಾಂಟೆಲ್ಲ ಗಲೀಜು ಮಾಡಿಟ್ರು. ಅಣ್ಣ ಸಪೋಟ ತಿಂತಾವನೆ. ನೋಡಿ ಹೆಂಗೆ ತಿಂತಾನೆ ಸಪೋಟ. ಅದು ಹುಗಿಯೋದು ಮತ್ತು ಸಪೋಟ ರುಚಿ ಎತ್ಕೊಂಡ್ಬಿಟ್ಟೈತೆ. ಮೋಸ್ಟ್ಲಿ ಒಂದೇನೋ ಟೇಸ್ಟ್ ಮಾಡಿದ್ದಾನೆ. ಹಣ್ಣಾಗಿರೋದು ಈ ಪಕ್ಷಿ ಗಿಕ್ಷಿ ಕಚ್ಬಿಟ್ಟು ಬಿಟ್ಟಿರುತ್ತಲ್ಲ, ಸೊ ಅದು ಕೆಳಗೆ ಬಿದ್ದಿರೋದ್ರಿಂದ ಟೇಸ್ಟ್ ಮಾಡಿದ್ದಾನೆ. ಸೊ ಟೇಸ್ಟ್ ಮಾಡಿದ್ದೆ ಇಷ್ಟ ಆಗ್ಬಿಟ್ಟಿದೆ. ಸಪೋಟ ಗಿಡ ಚೆನ್ನಾಗಿ ಬೆಳೀಲಿ ಅಂತ ಏನೇನೆಲ್ಲ ಮಾಡ್ತಾರೆ ನೋಡಿ. ಸೊ ರುಚಿ ಹತ್ಕೊಂಡ್ಬಿಟ್ಟು ಇವಾಗ ಅವನೇ ತಗೊಂಡು ಹೋಗ್ಬಿಟ್ಟು ತಿಂತಾ ಇದ್ದಾನೆ ಸಪೋಟನ. ಆ್ಯಂಡ್ ಇಲ್ಲಿ ನೋಡಿ ಕುಣ್ತಾ ಇರೋದ. ಸೊ ಕುಣ್ತಾ ಇರೋದು ಏನಕ್ಕೆ ಅಂದರೆ ಅವನು ಕುಣ್ತಾವನೆ, ಇವನು ಕುಣ್ತಾವನೆ. ಬರೋಲಿ ಬರೋಲಿ. ಸೊ ಏನಾಗಿದೆ ಅಂತ ಹೇಳಿದ್ರೆ ಇಬ್ಬರು ಕಿತ್ತಾಡಿದ್ದಾರೆ. ಸೊ ಕಿತ್ತಾಡಿರೋದಕ್ಕೆ ಇಲ್ಲಿ ನೋಡಿ ಡ್ಯಾಮೇಜ್, ಕಾಲು ಬ್ಲಡ್ ಬರ್ತಾಯಿದೆ. ನಡಿ ಕೊಡ್ತೀನಿ ಇವಾಗ. ಇವರಿಬ್ಬರು ಹತ್ರ ಇದ್ದರೆ ಮತ್ತೆ ಜಗಳ ಆಡ್ತಾರೆ. ಒಂದಿಷ್ಟು ನೀರು ಬಿಡೋಣ ಅಂತ ಆ್ಯಕ್ಚುಲಿ ನಾನು ಬಿಟ್ಟೆ, ಬಟ್ ಕರೆಂಟ್ ಹೋಗ್ಬಿಡ್ತು ಮಧ್ಯದಲ್ಲೇ. ಅದಕ್ಕೆ ಇವತ್ತು ಕಂಪ್ಲೀಟಾಗಿ ಬಿಡೋಣ ಅಂತ. ನೋಡಿ ನುಗ್ಗೆಕಾಯಿ ನೋಡಿ ಗೈಸ್, ನುಗ್ಗೆಕಾಯಿಗಳು ಹೆಂಗೆ ಬಿಟ್ಟವೆ, ಒಂದೊಂದು ಮಾರಿದ್ದಾವೆ ಬಡ್ಡಿ ಮಗಂತ. ಹಂಗೆ ಮುಟ್ಟಬಾರ್ದು ಅಂತ ಏನೇನೋ ಹೇಳ್ತಾಯಿದ್ರು ಗೊತ್ತಿಲ್ಲ. ಬಟ್ ಎನಿವೆ ಇಷ್ಟು ಚಿಕ್ಕದಿಂದ ಶುರುವಾಗೋದು ಹಂಗಾಗುತ್ತೆ. ಮಿಸ್ಸಾಗಿ ಎಲ್ಲರೂ ಮುಟ್ಟಿಗೆ ಇಟ್ಬಿಟ್ಟು ಜೇನಿಗಿನ ಕಚ್ಬಿಟ್ರೆ ಅನ್ನೋ ಭಯ ಆಯ್ತೈತೆ ನನಗೆ. ಎಷ್ಟು ಜೇನಿದೆ ಗೊತ್ತಾ ಸುತ್ತ. ಕ್ಯಾಮ್ರಾಗಂತೂ ಕಾಣ್ತಿಲ್ಲಲ್ಲ, ಬಟ್ ಸಿಕ್ಕಾಬಟ್ಟೆ ಇರುತ್ತೆ. ಅಲ್ಲಿ ಕ್ಲೋಸಪ್ಪಲ್ಲಿ ಯಾವ್ದಾದ್ರು ತೋರಿಸಿ ಟ್ರೈ ಮಾಡಿ. ನೋಡಿ ಎಷ್ಟು ದಪ್ಪ ಜೇನು. ಸೊ ಸೇಮ್ ಟೈಪ್, ಸೇಮ್ ಕ್ಯಾಟಗರಿ, ಸೇಮ್ ಸೈಜ್ ಆಫ್ ಜೇನು ಎಲ್ಲ ಕಡೆ ಇರೋದು. ಒಂದು 3 days ಮುಂಚೆ ಒಂದು ಕಿತ್ಕೊಂಡು ಹೋಗಿದ್ದೆ. ಸೊ ಇದೊಂದು ಬಿಟ್ಟಿದ್ದೀವಿ. ಇದು ಹಾಗೆ ಇದೆ ನಮ್ಮ ಗಾರ್ಡನ್ನಲ್ಲಿ ಬೆಳೆದಿರೋ ನುಗ್ಗೆಕಾಯಿ. ಬರೀ ಈ ಮರ ಮಾತ್ರ ಬಿಟ್ಟಿದೆ ಗೈಸ್ ನುಗ್ಗೆಕಾಯಿ. ಈ ಮರ ಬಿಟ್ಟಿಲ್ಲ, ಅದೇನೋ ಎಲೆಗಳೇ ಚಿಗುರಿಲ್ಲ. ಅಲ್ಲಿ ಮೇಲ್ಗಡೆ ಒಂದೈತೆ, ಅದು ಕೀಳಕ್ಕಾಗದೆ ತುಂಬ ಹೈಟಲ್ಲಿದೆ ಅಂತ ಹಂಗೆ ಬಿಟ್ಬಿಟ್ಟಿದ್ದೀವಿ. ನೀನೇನಕ್ಕೆ ಬಂದೆ? ಅಷ್ಟೇ. ಸೊ ನಂಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ. ಆ್ಯಕ್ಚುಲಿ ನೀರು ಬಿಡ್ಬೇಕಂತ ಅಂದ್ಕೊಂಡಿದ್ವಿ, ಹೇಳಿದ್ನಲ್ಲ ನೆನ್ನೆ ಕರೆಂಟ್ ಹೋಗ್ಬಿಡ್ತು ಅಂತ. ಸೊ ಇನ್ನೂ ವೆಟ್ಟಾಗಿದೆ, ಬಟ್ ಆದ್ರೂ ಬಿಡೋಣ. ಒಂದು ದಿನ ನೀರು ಹಾಕ್ತಾರೆ ಇದ್ದರೆ, ಅದರಲ್ಲೂ ಈ ಸಸಿಗಳು ಪಪ್ಪಾಯ ಹಾಕಿದ್ದೀವಿ ಇಲ್ಲಿ. ಸೊ ಸತ್ತೋಗ್ಬಿಡ್ತವೆ. ಸೊ ಬೇಕೇ ಬೇಕು ಡೈಲಿ ನೀರು. ನಮ್ಮ ಮನೆಯಲ್ಲಿ ಸಡನ್ನಾಗಿ ಬಂದಾಗ, ಅಂದರೆ ಇಲ್ಲಿ ಈ ಜಾಗಕ್ಕೆ, ಈ ಮನೆಗೆ ಸಡನ್ನಾಗಿ ಬಂದಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಇವನ್ನೇ ಕರೆಸೋದು. ಯಾವಾಗ ಎಲ್ಲಿ ಏನೇನು ಇರ್ತವೆ ಹೇಳೋಕ್ಕಾಗಿ. ಒಂದ್ಸರಿ ಹಾವು ಬೇರೆ ಬಂದುಬಿಟ್ಟಿತ್ತಲ್ಲ, ಅದು ಎಲ್ಲಿಂದ ಆ ತೂತು ಕಿಟಕಿ ಇದೆಯಲ್ಲ, ಆ ತೂತಿಂದ ಮೋಸ್ಟ್ಲಿ. ಸೊ ಅವಾಗಿಂದ ಸ್ವಲ್ಪ ಭಯ. ಸೊ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಇವನು ಕರೆದ್ರೆ ತುಂಬ ಸೂಕ್ಷ್ಮವಾಗೆಲ್ಲ ನೋಡ್ತಾನೆ, ಗಮನಿಸ್ತಾನೆ. ಆ್ಯಂಡ್ ಏನಾದ್ರು ಇದ್ದರೆ ಪಟ್ ಅಂತ ಹುಷಾರಾಗಿಬಿಡ್ತಾನೆ. ಆ್ಯಂಡ್ ನಮಗೂ ಹುಷಾರು ಮಾಡ್ತಾನೆ. ಊರಲ್ಲಿ ಒಂದು ಪೈಪ್ನ ತೋರಿಸಿದ್ದೆ ಅಲ್ವಾ, ನೀರು ಬಿಡೋಕ್ಕೆ ತೆಂಗಿನ ಸಸಿಗಳಿಗೆಲ್ಲ ತಂದಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಅವತ್ತಿನ ದಿನಾನೇ ಈ ಒಂದು ಪೈಪ್ನ ತೊಗೊಂಬಂದಿದ್ದು.
ಇದು ಗಾರ್ಡನ್ ಗ್ರೇಡು, ಅಂದರೆ ಮನೇಲಿ ಸಣ್ಣ ಪುಟ್ಟ ಗಾರ್ಡನ್ ಏನು ಬೆಳೆಸಿರ್ತೀವಿ ಅದಕ್ಕೆ ನೀರು ಹಾಕಕ್ಕೆ ಮಾತ್ರ ಸರಿ. ಅಷ್ಟು ಸ್ಟ್ರಾಂಗ್ ಇರಲ್ಲ, ಇದು ಥಿಕ್ನೆಸ್ ಇರಲ್ಲ ಈ ಪೈಪು. ಅದಕ್ಕೆ ನೀವು ನೋಡ್ತಿರ್ಬೋದು ಇಲ್ಲಿ ಬೆಂಡುಗಳು ಫುಲ್ ಬೆಂಡುಗಳು, ಇಲ್ಲಿ ಎಲ್ಲ ಕಡೆ ಬೆಂಡುಗಳು, ಇಲ್ಲೆಲ್ಲ ಬೆಂಡುಗಳು. ಅದೇ ನಮ್ಮ ಊರಿನ ಪೈಪು ಅಲಕೊಂಡ ಎಳೆಯಾಗೈತಾ ಇರಲಿಲ್ಲ, ತುಂಬ ತಿಕ್ಕಾಗಿ ಬರೋದು. ಸೊ ಅದೇ ಡಿಫ್ರೆನ್ಸು ಈ ಪೈಪುನು ಆ ಪೈಪುನು. ಈ ಪೈಪ್ನೇನಾದರೂ ಊರಲ್ಲಿ ಆ ಮಣ್ಣೊಳಗೆಲ್ಲ ಎಳೆದಾಡ್ಬಿಟ್ವಿ ಅಂತ ಇಟ್ಕೊಳ್ಳಿ ಒಂದು ದಿನ ಬರಲ್ಲ. ಇವಾಗ ನಮ್ಮ ಗಾರ್ಡನ್ಗೂ ನಾವು ಇವಾಗ ಇದರಲ್ಲಿ ನೀರು ಬಿಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ಫುಲ್ಲು ಗಲೀಜಾಗಿತ್ತು, ಧೂಳು, ಸಮ್ಮರ್ ಬೇರೆ ಅಲ್ವಾ, ಅದಕ್ಕೋಸ್ಕರನೇ ಇವೆಲ್ಲದಕ್ಕೂ ನೀರು ಹೊಡಿತಾ ಇದ್ದೀನಿ. ಸೊ ಈ ನೀರು ಹಿಂಗೆ ಬಿಡ್ತಿರೋದು ವೇಸ್ಟ್ ಮಾಡ್ತಿದೀಯಾ ನೀರು ಅಂತೆಲ್ಲ ಕಮೆಂಟ್ ಹಾಕೋಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ವೇಸ್ಟ್ ಆಗ್ತಿಲ್ಲ ನೀರು, ಒಂದು ಕಡೆ ಕ್ಲೀನ್ ಆಗ್ತಿದೆ, ಇನ್ನೊಂದು ಕಡೆ ಇದೇ ನೀರು ಹರ್ಕೊಂಡು ಗಿಡಗಳ ಹತ್ರ ಹೋಗ್ತಿರೋದು. ಸೊ ಗಿಡಗಳಿಗೆ ಹಿಂಗಿದ್ರು ನೀರು ಬಿಡಬೇಕು. ಸೊ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಬಿಟ್ಟು ಈ ನೀರನ್ನೇ ಬಿಟ್ಬಿಟ್ಟು ಅದಾದಮೇಲೆ ಎಲ್ಲ ಉದುರೋಯ್ತವೆ. ಸೊ ಈ ನೀರಲ್ಲೇ ಬಿಟ್ಬಿಟ್ಟು ಆಮೇಲೆ ಬೇಕು ಅಂದರೆ ಮತ್ತೆ ಇನ್ನೊಂದ್ಸರಿ ಗಿಡಗಳಿಗೆ ನೀರು ಬಿಡೋದು, ಇಲ್ಲ ಅಂದರೆ ಇದೇ ಸಫಿಷಿಯೆಂಟ್ ಆಗ್ತವೆ. ನನ್ನ ಹೆಂಡತಿಗೆ ಸಪೋಟ ಕಿತ್ಕೊ ಅಂತ ಹೇಳ್ಬಿಟ್ಟು ಇಲ್ಲೊಂದು ಬ್ಯಾಗ್ ಇತ್ತಂತೆ. ಸೊ ಆ ಬ್ಯಾಗಲ್ಲಿ ಸಪೋಟ ಕಿತ್ಬಿಟ್ಟು ನನ್ನ ಹೆಂಡತಿ ಶಿಸ್ತಾಗಿ ಎಲ್ಲಿಟ್ಟಿದ್ದಾಳೆ, ಸಪೋಟದ ಗಿಡದ ಕೆಳಗೆ ಇಟ್ಬಿಟ್ಟು ಬಂದಿದ್ದಾಳೆ ಕಿತ್ಬಿಟ್ಟು. ನಾನು ಗೊತ್ತಿಲ್ಲದರೆ ಈ ನೀರು ಆರಿಸಿರ್ತೀನಲ್ಲ, ಅಂದರೆ ನೀರು ಬಿಡ್ಬೇಕಾದ್ರೆ ಸ್ವಲ್ಪ ಹಿಂಗೆ ಆರುತ್ತಲ್ಲ ನೀರು, ಸೊ ಹಂಗೆ ಆರಿದಾಗ ಮಣ್ಣಾಗ್ಬಿಟ್ಟಿದೆ. ಅದು ಬಿಡಿ ಬ್ಯಾಗ್ ಬೇರೆ. ಇಸ್ಕು ಹಿಂಡ್ಬಿಡು, ಒಳಗಡೆ ಸಪೋಟ ಇರೋದೆಲ್ಲ ಇಲ್ಲಿ ಬಾ, ಇತ್ ಕಡೆ ಬಾ, ಬಿಡ್ತೀನಿ ನೀರನ್ನ. ಇನ್ನೂ ಕಿತ್ತಿಲ್ವಾ? ಈ ನಮ್ಮ ಗಾರ್ಡನಲ್ಲಿರೋ ತೆಂಗಿನ ಸಸಿಗಳು ನೋಡಿರಿ ಹೆಂಗಿದೆ, ಯಾವ ಸೈಜಲ್ಲಿದೆ. ಈ ಸೈಜು ಇಷ್ಟು ಚೆನ್ನಾಗಿ ಬೆಳೆದಿರೋದು ನಮ್ಮ ತೋಟದಲ್ಲಿ, ನಮ್ಮ ಫಾರ್ಮ್ ಹೌಸಲ್ಲೂ ಹಿಂಗೆ ಬೆಳೆದಿಲ್ಲ ಯಾವ ಮರನೂ ಅಂತ ಅನಿಸುತ್ತೆ. ಅಷ್ಟು ದಪ್ಪ, ಅಷ್ಟು ಬಿಲ್ಟಿದೆ. ಬಟ್ ಬಡ್ಡಿ ಮಗಂದು ಮೇಲ್ಗಡೆ ಇಲ್ಲವೇ ಇಲ್ಲ ಕಾಯಿಗಳು. ಸೊ ಇದೊಂದು 2 ಎಳ್ನೀರು ಕಚ್ಚಿದ್ದಾವೆ, ಅದಾದಮೇಲೆ ಇಲ್ಲಿ ರೈಟಲ್ಲಿ ಒಂದು ಕಚ್ಚಿದೆ ಅಷ್ಟೇ. ಆಮೇಲೆ ಎಷ್ಟು ಒಂಬಳೆ ಬಿಟ್ಟಿದೆ ಅಂದರೆ ಅಷ್ಟು ಒಂಬಳೆ ಬಿಟ್ಟಿದೆ, ಬಟ್ ಕಾಯಿ ಕಚ್ತಾ ಇಲ್ಲ. ಆ್ಯಂಡ್ ಈಗ ಹೊಸದಾಗಿ ಬಂದಿರೋದ್ರಲ್ಲಿ ಒಂದಿಷ್ಟು ಕಾಯಿಗಳು ಕಚ್ಚಿದೆ. ಮೋಸ್ಟ್ಲಿ ಅವೆಲ್ಲ ಬರುತ್ತೆ ಕಾಯಿಗೆ ಅಂದ್ಕೊಂಡಿದ್ದೀನಿ. ಬಟ್ ಈ ಥರ ಏನಾದರೂ ಒಂಬಳೆ ಬಿಟ್ಟು ಎಲ್ಲ ಕಾಯಿ ಕಚ್ಚಿದಿದ್ರೆ ದ್ರಾಕ್ಷಿ ಥರ ಕಾಣೋದು. ಬಟ್ ಏನೋ ಗೊತ್ತಿಲ್ಲ, ಮೇ ಬಿ ಇನ್ನೊಂದು ವರ್ಷ ಆಗಬೇಕೇನೋ, ಅದಾದಮೇಲೆ ಕಚ್ಚುತ್ತೇನೋ ಗೊತ್ತಿಲ್ಲ. ಮೊನ್ನೆ ಊರಿಂದ ಬರ್ಬೇಕಾದ್ರೆ ಹೇಳಿದ ನಮ್ಮ ಅಣ್ಣನ ಮನೆಗೆ ಹೋಗ್ಬಿಟ್ಟು ಇದನ್ನ ತೊಗೊಂಬಂದೆ ಬಾಳೆ ಅಂತ ಅಂದ್ಬಿಟ್ಟು. ನೋಡಿ ಹಾಕಿದ್ದೀವಿ ಬಾಳೆನ, ಒಂದು ಲೆವೆಲ್ಲಿಗೆ ಬಂದಿದೆ. ಓಕೆನಾ, ಚಿಗುರು ಹೊಂಟಿದೆ. ಇದೂ ಅಷ್ಟೇ. ಸೊ ಆ ಎಲೆ ಏನು ಕಾಣಿದ್ದಾವೆ ಅವು ಯಾವೂ ಇರೋದಿಲ್ಲ ತಂದಾಗ. ಸೊ ಇವಾಗ ನೆಟ್ ಮೇಲೆ ಹೊಸ್ದಾಗಿ ಚಿಗುರಿರೋದು. ನೋಡೋಣ ಬಾಳೆ ಯಾವ ಥರ ಬಿಡುತ್ತೆ ಅಂತ. ಇಷ್ಟು ಸಪೋಟ ಇವತ್ತು ನಾವು ಕಟ್ ಮಾಡಿರೋದು ನಮ್ಮ ಸಪೋಟ ಗಿಡದಿಂದ. ಎಷ್ಟು? 19 ಸಪೋಟ ಇದೆ ಅಂತ ನಾನು ಹೆಂಡತಿ ಲೆಕ್ಕ ಎಲ್ಲ ಹಾಕಿಟ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ ತುಂಬ ದಪ್ಪ ಇರೋದು ಇದು ನಾನು ಕಿತ್ತಿದ್ದು. ಆ್ಯಕ್ಚುಲಿ ನಾನು ಕಿತ್ತಿದ್ದೆ, ಇದು ಮೇಲೆ ಉಳ್ಕೊಂಬಿಟ್ಟಿತ್ತು. ಸೊ ಸಖತ್ ದಪ್ಪ ಇದೆ. ಇಷ್ಟು ದಪ್ಪ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಯೂಶಲಾಗಿ ಇಷ್ಟು ದಪ್ಪ ಬರಲ್ಲ, ಇದು ಹೆಂಗೋ ಮಿಸ್ ಆಗಿ ಬಂದ್ಬಿಟ್ಟೈತೆ. ಸುತ್ತಮುತ್ತ ಯಾವುದೂ ಇರಲಿಲ್ಲ ಅನ್ಸುತ್ತೆ, ಚೆನ್ನಾಗಿ ಬೆಳ್ಕೊಂಬಿಟ್ಟೈತೆ. ಸೊ ನೀವೇ ಇದು ನಮ್ಮ ಒಳ್ಳೆ ನಾಟಿ ಕೋಳಿಗಳನ್ನ ಅರೇಂಜ್ ಮಾಡ್ದಂಗೆ ಫೀಲ್ ಆಗ್ತಿದೆ, ಅದೇ ಶೇಪಲ್ಲಿ. ಮೊಟ್ಟೆ, ಹಾಂ ನಾಟಿ ಕೋಳಿ ನಾನು ಸರಿ ನಾಟಿ ಕೋಳಿ ಮೊಟ್ಟೆ ಗೈಸ್, ಮೊಟ್ಟೆ ಇಬ್ಬರು ಮುನ್ಸ್ಕೊಂಬಿಟ್ಟವ್ರು ಒಬ್ಬರ ಮೇಲೆ ಒಬ್ಬರು. ನಮ್ಮ ಬೈರ ಅಲ್ಲಿ ಹೋಗೋನೆ ಆ ಮೂಲೆಯಲ್ಲಿ, ನಮ್ಮ ಕಾಳ ಈ ಮೂಲೆಯಲ್ಲಿ. ಹೇಳ್ಬಿಡು ಬಾಯ್. ಹಾಗೆ ಬಾಯಿ ಹೇಳಿದ ತಕ್ಷಣ ಬಾಲ ಆಡಿಸ್ತವನೆ. ಆ ಮನೆಯಲ್ಲಿ ಕುತ್ಕೊಂಡೋದು ನೆರಳು ಕಾಸ್ಕರ ಕುತ್ಕೊಂಡಿರೋದಲ್ಲಿ. ಇವನು ಅಷ್ಟೇ, ಈ ಮರದ್ದರೆಲ್ಲ ಕೂತವನೆ. ಅವ್ನು ಬಿಟ್ಟು ಬರೋಕ್ಕೆ ಬರ್ತಾನೆ. ಬಾ, ಇಲ್ಲಿ ನೀರು ಇದೆಯಲ್ಲ ಮೋಸ್ಟ್ಲಿ ಬರಲ್ಲ, ಫುಲ್ ಕೆರೆ ಥರ ನಿಲ್ಲಿಸ್ಬಿಟ್ಟಿದ್ದೀನಿ. ಹೋಯ್ ಕಳ, ಹೋಯ್ ಬಾರು ಇಲ್ಲಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಏನಂತ ಅರ್ಥ ಗೊತ್ತಾಗ್ತಾ ಇದೆ ಅವನಿಗೆ. ನೀರೊಳಗೆ ಬರಲ್ಲ, ಹುಷಾರು. ಈಗ ಸದ್ಯಕ್ಕೆ ಮನೆಗೆ ಬಂದು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀವಿ. ಸೊ ಇವತ್ತು ತಿಂಡಿಗೆ ನನ್ನ ಒನ್ ಆಫ್ ದಿ ಫೇವ್ರೆಟ್ಟು ಮಾಡಿರೋದು ಏನು ಹೇಳಿ, ಇದು ಟೊಮೆಟೊ ಬಾತ್. ಏನವ ಮಾಡ್ಬಿಟ್ಟಿದ್ಯಾ ಗೈಸ್? ಇವತ್ತು ನಾನು ಹೇಳ್ದರೆ ನನ್ನ ಹೆಂಡತಿ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ. ಏನು ಹೇಳಿ, ಚಟ್ನಿ ಮಾಡು ಅಂತ ನಾನು ಹೇಳಿದೆ, ಓಕೆನಾ? ಬಟ್ ಚಟ್ನಿ ಜೊತೆಗೆ ಬೋಂಡ ಅಬ್ಬಾ ಹಾಕು. ಸೊ ಏನು ಕಾಂಬಿನೇಷನ್ ಹೇಳಿ ಇವತ್ತು ತಿಂಡಿ, ಅದಕ್ಕೆ ಮುಖ ಅರಳ್ಬಿಟ್ಟಿದೆ ಇವತ್ತು. ಅದು ಖುಷಿ ಕಾಣ್ತಿದ್ಯಾ ನಿನ್ಗೂ? ಸೂಪರ್. ಸೊ ಇವತ್ತು ನಮ್ಮ ತಿಂಡಿ ಟೊಮೆಟೊ ಬಾತು, ಚಟ್ನಿ, ಬೋಂಡ ಮೋಸ್ಟ್ ಇಂಪಾರ್ಟೆಂಟ್. ಅದೇ ಮುಖ ಜಾಸ್ತಿ ಅರಳಿಸಿರೋದು. ಆ್ಯಕ್ಚುಲಿ ನನಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟೆ ನಾನು ಟೊಮೆಟೊ ಬಾತ್ ಮಾಡೇ ಒಂದಿದ್ದು. ಅದ್ರ ಜೊತೆಗೆ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಬೋನಸ್. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಆಲ್ರೆಡಿ, ಸೋರ್ತಾ ಇದೆ. ಗೈಸ್ ನೋಡಿ ಯಾವ ಲೆವೆಲಿಗೆ ಬೆವರ್ತಾ ಇದ್ದೀನಿ ಅಂದ್ಬಿಟ್ಟು. ಸೊ ಒಂದು ವಿಡಿಯೋ ಶೂಟ್ ಮಾಡೋದಿತ್ತು, ಓಕೆನಾ?
ಆ್ಯಕ್ಚುಲಿ ಒಂದು ಪ್ರಾಡಕ್ಟ್ ತರಿಸಿದೆ. ಆ ಪ್ರಾಡಕ್ಟ್ನ ರಿವ್ಯೂ ಮಾಡೋದಿತ್ತು. ಯಾವ ಬ್ಲಾಗ್ ಮಾಡ್ಬೇಕಾದ್ರೆ ಪಟ 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 ಅಂತ ಸೌಂಡ್ ಮಾಡ್ತಿರ್ತಾರೆ. ಸೊ ಆ ಪ್ರಾಡಕ್ಟ್ ಬೇರೆ ಯಾವುದೂ ಅಲ್ಲ. ನೋಡಿ, ನಮ್ಮ ಗಾಡಿಗೆ ಹೊಸ ಪ್ಯಾಡಾಕ್ ಸ್ಟ್ಯಾಂಡ್ ತರಿಸಿದ್ದೆ. ಸುಮಾರು ದಿನದಿಂದ ಅನ್ಕೋತಿದ್ದೆ ತರಿಸ್ಬೇಕು ಅಂತ. ಟೈಮ್ ಕೂಡ ಬರ್ತಾ ಇರಲಿಲ್ಲ. ಆಮೇಲೆ ಈ ಸರಿ ಮನ್ಸು ಮಾಡ್ಬಿಟ್ಟು ಆಗಿದ್ದಾಗಲಿ ತಂದಿಸ್ಬಿಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಸೊ ಇವಾಗ ನೋಡಿ ನಮ್ಮ ಗಾಡಿ ಯಾವ ಥರ ಇದೆ. ಆರಾಮಾಗಿ ನಿಲ್ಲಿಸ್ಬೋದು, ಆರಾಮಾಗಿ ತೆಗಿಬೋದು. ಗಾಡಿ ತೊಳಿಬೇಕಾದ್ರೆ ಆರಾಮಾಗಿ ತೊಳಿಬೋದು. ಆ್ಯಂಡ್ ಚೈನ್ ಕ್ಲೀನ್ ಮಾಡಬೇಕು ಅಂದರೆ ಕ್ಲೀನ್ ಮಾಡ್ಬೋದು ಆರಾಮಾಗಿ. ಆಮೇಲೆ ನೋಡಿ, ಟೈರ್ಗಳನ್ನ ಈಸಿಯಾಗಿ ರೊಟೇಟ್ ಮಾಡ್ಬೋದು. ಟೈರನ್ನ ಕ್ಲೀನ್ ಮಾಡ್ತೀವಿ, ಪಂಚರ್ ಆಗಿರೋದು ಹುಡುಕ್ತೀವಿ, ಏನು ಬೇಕಾದ್ರೂ ಕರೆಕ್ಟಾಗಿ ಮಾಡ್ಬೋದು. ಸೊ ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ಲು. ಯಾರ್ಯಾರು ಗಾಡಿಗೆ ಮಿಡಲ್ ಸ್ಟ್ಯಾಂಡ್ ಇಲ್ಲ ಅವ್ರಿಗೆ. ಓಕೆ, ನಾವು ಮಿಡಲ್ ಸ್ಟ್ಯಾಂಡ್ ಇದ್ರೆ ಏನು ಅವಶ್ಯಕತೆ ಬಿಡೋಲ್ಲ. ನಮ್ಮದೆಲ್ಲ ಸ್ವಲ್ಪ ಬಡವ್ರ ಗಾಡಿ, ಮಿಡಲ್ ಸ್ಟ್ಯಾಂಡ್ ಕಟ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಬಡಸ್ತನದಲ್ಲಿ ಇನ್ನೊಂದು 1,500-2,000 ರೂಪಾಯಿ ಕೊಟ್ಬಿಟ್ಟು ಈ ಥರ ಒಂದು ಸ್ಟ್ಯಾಂಡನ್ನ ತೊಗೊಬೇಕಾದಂಥ ಪರಿಸ್ಥಿತಿ ಬರುತ್ತೆ ಬಡವ್ರು ನಾವು. ಅದಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಯಾರ ಥರ ಮಿಡಲ್ ಸ್ಟ್ಯಾಂಡ್ ಇಲ್ಲ ಅಂದರೆ ಆ್ಯಕ್ಚುಲಿ ತೊಗೊಳ್ಳಿ. ಓಕೆನಾ, ನನ್ನ ಸಜೆಷನು. ಸೊ ಸಿಕ್ಕಾಬಟ್ಟೆ ಕೆಲಸ ಕಡಿಮೆ ಆಗುತ್ತೆ, ಈಸಿ ಆಗುತ್ತೆ ನಿಮಗೆ. ಓಕೆನಾ. ಸೊ ಈ ಸೈಡಿಂದ ನೋಡಿ ಹಿಂಗಿದೆ. ಸೊ ಕ್ಲೀನಾಗಿ ತೊಗೊಂಡೋಗಿ ಅದು ಕುತ್ಕೊಳ್ಳುತ್ತೆ. ಆ್ಯಂಡ್ ಚೈನು ಕ್ಲೀನ್ ಮಾಡಬೇಕು, ಲೂಪ್ ಮಾಡಬೇಕು ಅಂತಂದರೆ ಅದು ಮಾಡ್ಬೋದು. ಇಲ್ಲಾಂದರೆ ಯೂಶಲಾಗಿ ಗಾಡಿ ತೊಳ್ಕೊಂಡು ಇಷ್ಟು ದೂರ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಚೈನ್ ಲೂಪ್ ಮಾಡಿ ಮತ್ತೆ ತೊಳ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಲೂಪ್ ಮಾಡಬೇಕಾಗುತ್ತೆ. ಸೊ ಅವೆಲ್ಲ ತಲೆನೋವು. ಅದಕ್ಕೆ ಬದಲು ಹಿಂಗೆ ಇಟ್ಬಿಟ್ರೆ ಕ್ಲೀನಾಗಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಚೈನ್ ಕ್ಲೀನ್ ಮಾಡೋಕ್ಕೂ ಈಸಿ, ಲೂಪ್ ಮಾಡೋಕ್ಕೂ ಈಸಿ ಸುತ್ತ. ಸೊ ಅದಕ್ಕೂ ಐಟಮ್ಸ್ಗಳನ್ನ ತರಿಸಿದ್ದೀನಿ. ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಒಂದು ಡೆಡಿಕೇಟೆಡ್ ಆಗಿ ವ್ಲಾಗ್ ಮಾಡ್ತೀನಿ ಗಾಡಿ ಬಗ್ಗೆ. ಸೊ ಅದು ಮೋಸ್ಟ್ಲಿ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಅದ್ರಲ್ಲಿ ತೋರಿಸ್ತೀನಿ ಏನೇನು ತರಿಸಿದ್ದೀನಿ, ಚೈನ್ ಲೂಬ್ಗೆ ಏನೇನು ಮಾಡಿದ್ದೀನಿ. ಆ್ಯಂಡ್ ಸುಮಾರು ಜನ ಕೇಳ್ತಿದ್ರಿ ಸರ್ವಿಸಿಗೆ ಎಷ್ಟು ಖರ್ಚಾಗುತ್ತೆ. ಕಷ್ಟ ಅಲ್ಲ, ಖರ್ಚಾಗುತ್ತೆ. ಆಮೇಲೆ ಎಲ್ಲಿ ಸರ್ವಿಸ್ ಮಾಡಿಸ್ತೀರಾ, ಆಮೇಲೆ ಇನ್ನೊಂದು ಮೋಸ್ಟ್ ಆಸ್ಟ್ ಕ್ವೆಶ್ಚನ್, ಯಾವ ಆಯಿಲ್ ಯೂಸ್ ಮಾಡ್ತೀರಾ ನಿಮ್ಮ ಇಂಜಿನ್ ಆಯಿಲು ಗಾಡಿಗೆ. ಸೊ ಇವೆಲ್ಲ ಕೇಳ್ತಿರ್ತೀರ. ಸೊ ಅದಕ್ಕೆಲ್ಲದಕ್ಕೂ ನೆಕ್ಸ್ಟ್ ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ.